ಪಟ್ಟಣದಲ್ಲಿನ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು, ಇದರಿಂದ ಬೇಸತ್ತ ಸಾರ್ವಜನಿಕರು ಹಾಗೂ ರೈತ ವರ್ಗದವರೆಲ್ಲ ಸೇರಿ ಪಟ್ಟಣದಲ್ಲಿಂದು ತಾಲೂಕು ಕಚೇರಿಯ ಮುಂಭಾಗ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಅಡಿಯಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನಡೆಸಲು ಹಾಗೂ ತಹಶೀಲ್ದಾರಿ ಕಚೇರಿ ನಡಿಗೆ ಹಳ್ಳಿಯ ಕಡೆಗೆ ಎಂಬ ಒತ್ತಾಯ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಪ್ರತಿಭಟನಾಕಾರರು, ತಾಲೂಕು ಕಚೇರಿಯಲ್ಲಿ ಹಣ ನೀಡದೆ ಒಂದು ಕೆಲಸವೂ ಆಗುವುದಿಲ್ಲ. ಸಾರ್ವಜನಿಕರನ್ನ ನಾಯಿಯ ಹಾಗೆ ಅಲಿಸುತ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಮನವಿ ನೀಡಿದರೂ ಇತ್ತ ಗಮನ ಹರಿಸಿಲ್ಲ. ರೈತರೊಂದಿಗೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಪಾಣಿ ಖಾತೆಗಳನ್ನು ಮಾಡಿಕೊಡದೆ ದಾಖಲೆಗಳು ಸರಿಯಿಲ್ಲ ಎಂದು ಕೆಲಸ ಮಾಡದೆ ಸಾರ್ವಜನಿಕರನ್ನ ಹಿಂಸಿಸುತ್ತಿದ್ದಾರೆ. ಜನಪ್ರತಿನಿಧಿಗಳು ಸಹ ಇತ್ತ ಗಮನ ಹರಿಸಿಲ್ಲ. ತಾಲೂಕು ಮಟ್ಟದಿಂದ ಹಳ್ಳಿಯ ಪ್ರತಿ ಮನೆಗೂ ತಲುಪುವವರೆಗೂ ಈ ಹೋರಾಟ ಮುಂದುವರಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಈ ತಾಲೂಕು ಕಚೇರಿನಲ್ಲಿ ಯಾವುದೇ ಅರ್ಜಿ ಕೊಟ್ಟರು ಸಹ, ಯಾವುದೇ ಮನವಿ ಕೊಟ್ಟರು ಸಹ ₹1 ಕೆಲಸ ಮಾಡಲ್ಲ. ಹಣ ಇಲ್ಲದೆ ₹1 ಕೆಲಸ ಆಗಲ್ಲ. ಜನಗಳನ್ನ ಸುತ್ತಿ ಅಲಸಿ ಶುಗರ್ ಬಿಡಿಸ್ಬಿಟ್ಟವ್ರೆ. ಈಗ ಬಂದಿರ್ತಕ್ಕಂಥ ತಹಶೀಲ್ದಾರ್ ನವೀನ್ರವರು ₹1 ಕೆಲಸ ಮಾಡ್ತಾಯಿಲ್ಲ. ಯಾರೋ ಆರೈಗಳನ್ನ 3 ಜನ ಕೆಲಸಗಾರನ ಅವರು ಇಂಥ ದೃಷ್ಟಿಯಿಂದ ಕಾನೂನು ದೃಷ್ಟಿಯಿಂದ ಅವ್ರು ಹಾಕ್ಕೊಂಡು ನೈಟೆಲ್ಲ ಬೆಳಗ್ಗೆಲ್ಲ ಕೆಲಸ ಮಾಡ್ತಾರೆ, ರಾತ್ರಿ ಕೆಲಸ ಮಾಡ್ತಾರೆ ಹೊರತು ಆಗ್ಲಂತೂ ರೈತರು ಕೆಲಸ ಮಾಡಲ್ಲ. ನಾವು ಹೋಗಿ ಮನವಿ ಕೊಟ್ವಿ, ಸುಮಾರು ಸತಿ ಮನವಿ ಕೊಟ್ವಿ. ಸರ್ಕಾರ ದುರಸ್ತ ಮಾಡಿದ ಆದೇಶ ಮಾಡಿದೆ. ದುರಸ್ತ ಮಾಡಿದ ಅರ್ಜಿ ಕೊಟ್ಟರೆ ಇವ್ರಿಗೆ ಬೇಕಾದವರು ಹೆಬ್ಬೆಟ್ ಕೊಟ್ಟು ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಅವ್ರ ಕಾರಿಗೆ ಸಂಬಂಧಪಟ್ಟ ಆರೈಗಳು ಕರ್ಕೊಂಡು ಸಂಬಂಧಪಟ್ಟ ಸೆಕ್ರೆಟರಿಗಳು ಕರ್ಕೊಂಡು ಕೆಲಸ ಮಾಡ್ಕೊತವ್ರೆ. ಸಾಮಾನ್ಯ ರೈತರಿಗೆ ಕೆಲಸ ಆಗ್ತಾಯಿಲ್ಲ. ದುಡ್ಡು ನಮ್ಮ ಕೆಲವು ಜನ ರೈತರು ಸೀಮೆಸ ಮಾರಿ, ಕಡಲೆಕಾಯಿ ಮಾರಿ, ತೆಂಗಿನಕಾಯಿ ಮಾರಿ ದುಡ್ಡು ಕೊಟ್ಟರು ಅವ್ರಿಗೆ ದುಡ್ಡು ಹಿಂಗ್ತಾ ಇಲ್ಲ. ಈ ಸರ್ಕಾರ ಇದ್ರ ಕಡೆಗೆ ತಹಶೀಲ್ದಾರ್ ಕಡೆ ಗಮನ ಕೊಡ್ತಾರೆ. ನಾವು DC ಮನವಿ ಕೊಟ್ಟಿದ್ದೀವಿ, ಈ ಥರ ನಡೀತಾ ಇದೆ ಅಂತ. ಅವ್ರು DC ಅವರು ಯಾವತ್ತೋ ಒಂದು ಬಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ನೋಡಿ ದುರಸ್ತ ಮಾಡ್ತಾ ಇಲ್ಲ, ಯಾವುದು ಪಾಣಿ ಮಾಡ್ಕೊಡ್ತಾಯಿಲ್ಲ, ಖಾತೆ ಮಾಡ್ಕೊಡ್ತಾಯಿಲ್ಲ, ಆ ಡಾಕ್ಯುಮೆಂಟ್ಸ್ ಎಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ಸುಸ್ತಾರೆ. ನಮ್ಮ ತಂದೆ ಸೋದರ ನಮ್ಮ ಮಕ್ಳಿಗೆ ಖಾತೆ ಮಾಡ್ಕೊಡ್ತಾ ಇಲ್ಲ. ನಮ್ಮ ತಂದೆ ಸೋತಂದ್ರೆ ನನ್ನ ಮಕ್ಳಿಗೆ ಖಾತೆ ಮಾಡಲ್ಲ. ಕೇಳಿದ್ರೆ ಅದಿಲ್ಲ ಇದಿಲ್ಲ, ಅವ್ರು ಸೈನ್ ಹಾಕ್ಬೇಕು, ಇವ್ರು ಸೈನ್ ಹಾಕ್ಬೇಕು, ಯಾವುದು ಸೈನ್ ಹಾಕ್ಬೇಕಾಗಿಲ್ಲ. ಸುಮ್ಮನೆ ಜನಗಳಿಗೆ ಮಿಸ್ಗೈಡ್ ಮಾಡುವಂಥದ್ದು. ಯಾಕೆಂದ್ರೆ ಭ್ರಷ್ಟಾಚಾರದ ವ್ಯವಸ್ಥೆ ಇಲ್ಲಿ ಇರ್ತಕ್ಕಂಥ MLAಗಳು ಸಹ ಯಾರು ಕೇಳಲ್ಲ, ಸೋತ್ರನ್ನು ಸಹ ಬಂದಿಲ್ಲ ಏನು ಅಂತ ಕೇಳಲ್ಲ. ಎಲ್ಲ ವ್ಯವಹಾರಿಕವಾಗಿ ಇಲ್ಲಿ ಬೇರೆ ಥರ ನಡೀತಾರೋದ್ರಿಂದ ಯಾವ ಅಧಿಕಾರಿಗಳು ನಮ್ಮನ್ನ ರೈತರನ್ನೇ ಗಮನ ತಗೊಳ್ಳಲ್ಲ. ಇಲ್ಲ ಇಷ್ಟು ನೋಡ್ತಾ ತಾವೇ ನೋಡ್ತಾ ಇದ್ರೆ ಜನ ಸೇರ ಸಮಾನ ನೋಡ್ತಿದ್ರ ಬಾರಿ ಇದು ಅಕಸ್ಮಿಕ ಒಂದು ವಾರದಿಂದ ಸೇರಿರ್ತಕ್ಕಂಥದ್ದು. ಇದು ಒಂದು ವಾರದಿಂದ ನಾವು ಮಾಡಿರ್ತಕ್ಕಂಥ ಪ್ಲಾನ್. ಇದು ಜಾಸ್ತಿ ಅಡ್ವರ್ಟೈಸ್ ಮಾಡಿದ್ರೆ ಇನ್ನೂ ಜನ ಸಾಲಕ್ಕೆ ಸಖತ್ ಬರ್ತಾರೆ. ಇದನ್ನ ಮನಗಂಡು ಈ ಅಧಿಕಾರಿಗಳು ಮನಗಂಡು ಕೆಲಸ ಮಾಡಬೇಕು. ಒಬ್ಬ ಏನೇನು ಯಾವ್ದಕ್ಕೆ ಯಾವ ರೀತಿ ಲಂಚನ ಸ್ವೀಕರಿಸ್ತಾವ್ರೆ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲಾತಿಗಳನ್ನ ಇಟ್ಕೊಂಡೇ ಹೇಳ್ತೀವಿ. ಮೊನ್ನೆ ಬರಗೂರ್ದೊಂದು ಈ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಹಿಂದೆ ಇದ್ದಂಥ ಗೋವಿಂದರಾಜು ಅಂತ ಹೇಳಿ ಒಬ್ಬರು ತಹಶೀಲ್ದಾರರು 2 ಲಕ್ಷ ಲಂಚನ ತಗೊಂಡು ಬೇರೆಯವರಿಗೆ, ಅವರ ಇದೇ ಅಲ್ಲ, ಏನು ವಂಶನೇ ಅಲ್ಲ, ಬೇರೆಯವರಿಗೆ ಅದನ್ನು ಅಧಿಕಾರ ಕೊಟ್ಟು ತಾತ್ಕಾಲಿಕ ಅಂತೇಳಿ ಪೂಜೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾರ್ದೋ ಇರ್ತಕ್ಕಂಥ ಜಮೀನ ಯಾರ ಹೆಸರಿಗೆ ಇಡೋದು, ಮತ್ತೆ ಅವ್ರನ್ನ ಕರೆದು ದುಡ್ಡು ಇಸ್ಕೊಳ್ಳೋದು, ದುರಸ್ತು ಮಾಡೋಂಗಿಲ್ಲ. ಮತ್ತು ಸರ್ವೆ ಆಫೀಸ್ ಅಂತೂ ಕುಲಗೇಟು ಕುಲಕರ್ಮ ಇದೆ ಚನ್ನಪಟ್ಟಣದಲ್ಲಿ. ಅಂತೂ ಎಲ್ಲಿ ಸರ್ವೆಗೆ ಹೋಗ್ತಾರೆ, ಒಬ್ಬೊಂದು ಸರಿಯಾದ ರೀತಿ ಸರ್ವೆ ಮಾಡಲ್ಲ. ಸರಿ ಹೋಗೋದು, ಸುಮ್ಮನೆ ಅಲ್ಲಿ ತಕರಾರು ಅರ್ಜಿ ಇದೆ ಅಂತೇಳಿ ಒಂದು ಅರ್ಜಿಗೆ ಸೈನ್ ಹಾಕ್ಸೋದು, 4 ಜನನೂ ಸೀದಾ ಮನೆಗೆ ಬರೋದು. ಒಬ್ಬ ರೈತನ ಕೆಲಸ ಮಾಡ್ತಾ ಇಲ್ಲ ಸರ್ವೆ ಆಫೀಸ್ ಒಳಗಡೆ. ಇನ್ನು ತಹಶೀಲ್ದಾರ್ ಆಫೀಸಲ್ಲಿ ಅಂತೂ ಕೇಳಂಗಿಲ್ಲ. ಯಾವುದೇ ಅರ್ಜಿ ಕೊಟ್ಟರು ಸಹಿತ ಅರ್ಜಿಗೆ ಉಡಾಪೆ ಇಲ್ಲ, ಬರೀ ಲಂಚ. ಅಲ್ಲಿ ಇರ್ತಕ್ಕಂಥವ್ರು ಸಹಿತ 200, 300, 500 ಅವ್ರಿಗೆ. ಇನ್ನು ಈ ತಹಶೀಲ್ದಾರ್ ಅಂತೂ ಪ್ರತಿನಿತ್ಯ ಇದೆ ಲಕ್ಷಗಟ್ಟಲೆ ಲಂಚ. ಇಡೀ ಏನು ಇಲಾಖೆ ಇದ್ದಾವೆ ಟೋಟಲಿ, ಒಂದು ಇಲಾಖೆ ಅಲ್ಲ, ಟೋಟಲಿ ಏನು 33 ಇಲಾಖೆ ಇದೆ ಚನ್ನಪಟ್ಟಣದಲ್ಲಿ. ಎಲ್ಲದರಲ್ಲೂ ದಂಧೆ ಆಗಿದೆ. ಇವರೆಲ್ಲ ದಗಾಕೋರಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾಗಲೆಂದೇ ಸರ್ಕಾರಿ ಕಚೇರಿಯನ್ನ ತೆರೆಯಲಾಗುತ್ತೆ. ಸರ್ಕಾರದಿಂದ ಸಂಬಳ ತೆಗೆದುಕೊಂಡು ಸಹ ಲಂಚದ ವ್ಯಾಮೋಹಕ್ಕೆ ಬಿದ್ದ ಅಧಿಕಾರಿಗಳು ಸಾರ್ವಜನಿಕರನ್ನ ದುಡ್ಡಿಗಾಗಿ ಹಿಂಸಿಸುವುದು ಎಷ್ಟು ಸರಿ? ಭ್ರಷ್ಟಾಚಾರ ತಡೆಗೆ ಕಾನೂನು ಕಟ್ಟಡಗಳಿದ್ದರೂ ಅದ್ಯಾವುದನ್ನು ಲೆಕ್ಕಿಸದೆ ಲಂಚಕೋರರಾಗಿ ಸರ್ಕಾರಿ ಅಧಿಕಾರಿಗಳು ಮಾರ್ಪಾಡಾಗುತ್ತಿರುವುದು ವಿಷಾದವೇ ಸರಿ.